ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ತುಂಬ ಖುಷಿ ವಿಚಾರ. ಯಾಕಂತಂದರೆ ನಮ್ಮಪ್ಪಗೆ ನಮ್ಮಮ್ಮಗೆ ಬಟ್ಟೆ ತಂದ್ವಿ ಗೈಸ್. ಅದು ಒಂದು ಖುಷಿನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಖುಷಿ ಆಗ್ತಾಯಿದೆ ನಮಗಂತೂ. ಯಾಕಂತಂದರೆ ಅಪ್ಪ ಅಮ್ಮಗೆ ಬಟ್ಟೆ ಕೊಡಿಸ್ತೀವಿ ಅಂತಂದರೆ ಏನೋ ಒಂದು ದೊಡ್ಡ ಸಾಧನೆ ಮಾಡಿದ್ದೀವಿ ಅನ್ನೋ ಫೀಲ್ ಆಗ್ತಾಯಿದೆ ನನಗಂತೂ. ನಾನು ಯಾವಾಗಲೂ ಅನ್ಕೊತಾ ಇದ್ದೆ ಅವ್ರಿಗೆ, ನಾನು ದೊಡ್ಡವಳಾದ್ಮೇಲೆ ಒಂದು ಏನಾದರೂ ಒಂದು ಪೊಸಿಷನಲ್ಲಿ ಇದ್ಮೇಲೆ ಫಸ್ಟ್ ಸ್ಯಾಲ್ರಿಯಲ್ಲಿ ಅವ್ರಿಗೆ ಈಸ್ಕೊಡ್ಬೇಕು ಬಟ್ಟೆ ಅಂತ ಅನ್ಕೊತಾ ಇದ್ದೆ. ಬಟ್ ಆ ಮೂಮೆಂಟ್ವರೆಗೂ ಹೋಗೋಷ್ಟೊತ್ತಿಗೆ ಇರ್ತೀವೋ ಇರಲ್ಲ ಗೊತ್ತಿಲ್ಲ. ಬಟ್ ಅವರು ಒಂದು ಮೊಗ್ದಲ್ಲಿ ಒಂದು ಚಿಕ್ಕ ನಗುಗೋಸ್ಕರ ಇರಲಿ, ಇವಾಗಲೇ ನಮ್ಮ ಹತ್ರ ಇರೋ ಒಂದು ಚಿಕ್ಕ ಅಮೌಂಟಲ್ಲಿ ಈಸ್ಕೊಡೋಲ್ಲ ಅಂತ ಹೇಳ್ಬಿಟ್ಟು ನಾನು ನನ್ನ ತಂಗಿ ಪ್ಲ್ಯಾನ್ ಮಾಡಿದ್ವಿ. ಸೊ ಅದು ಇದೇ ಫಸ್ಟ್ ಟೈಮು ನಾವು ಯುಗಾದಿಗೆ ನಮ್ಮಪ್ಪ ನಮ್ಮಮ್ಮಗೆ ಬಟ್ಟೆ ಕೊಡಿಸ್ತಾ ಇರೋದು. ಅಪ್ಪ ಹೇಳ್ಕೊಳಕ್ಕಂತೂ ಆಗ್ತಾಯಿಲ್ಲ, ನನಗಂತೂ ಅಷ್ಟು ಖುಷಿ ಆಗ್ತಿದೆ. ಬಟ್ ಅವರು ಅಷ್ಟೇ, ನಾವು ಬಂದು ಹೇಳಿದ ತಕ್ಷಣ ಅವ್ರ ಮೊಗದಲ್ಲೇ ಆ ರಿಯಾಕ್ಷನ್ಸ್ ಇರುತ್ತಲ್ಲ, ಅದಂತೂ ಇನ್ನೂ ತುಂಬ ಖುಷಿ ಕೊಡುತ್ತೆ. ಅವ್ರು ಹೇಳ್ಕೊತಾರಲ್ಲ, ನನ್ನ ಮಗಳು ಬಟ್ಟೆ ಕೊಡಿಸಿದ್ರು ಹಂಗೆ ಹಿಂಗೆ ಬೇರೆಯವ್ರಿಗೆ, ಅದು ಇನ್ನೂ ಒಂಥರ ಏನೋ ಒಂದು ಖುಷಿ. ನಮಗಂತೂ ಸಖತ್ ಖುಷಿ ಆಗುತ್ತೆ. ಸೊ ನೋಡಿ ಗೈಸ್, ಈ ಥರ ತಗೊಬಂದ್ವಿ ನಮ್ಮಮ್ಮಗೆ, ನಾನು ನನ್ನ ತಂಗಿ ಸೇರಿ. ಬಾರ್ಡರ್ ಈ ಥರ ಬಂದಿರುತ್ತೆ ಈ ಡಿಸೈನಲ್ಲಿ, ಮತ್ತು ಕಲರು ಈ ಕಲರ್ ಡಿಸೈನು ಸಕ್ಕತ್ತಾಗೈತೆ ಗೈಸ್ ನೋಡೋಕ್ಕೆ. ಅದು ಸ್ಯಾರಿ ಹೆಂಗೆ ಉಡ್ಸ್ಕೊಂಡ್ರೆ ಹಂಗಿರುತ್ತೆ. ಅಂದರೆ ನಮ್ಮ ಅಮ್ಮಗೆ ಈ ಕಲರ್ ಚೆನ್ನಾಗಿರುತ್ತೆ, ಬಟ್ ಅವ್ರ ಹತ್ರನೂ ಇಲ್ಲ ಈ ಥರ ಅದು ಯಾವುದು. ಸೊ ಅದಕ್ಕೆ ಈ ಥರ ಕಲರಲ್ಲಿ ಮತ್ತು ಈ ಥರ ಡಿಸೈನಲ್ಲಿ ಇಸ್ಕೊಬಂದ್ವಿ. ನೋಡಿ ಈ ಥರ ಚೆನ್ನಾಗೈತೆ ಗೈಸ್. ಬಟ್ಟೆ ಮಾತ್ರ ಸಕ್ಕತ್ತಾಗೈತೆ, ನನಗಂತೂ ಇಷ್ಟ ಆಯಿತು, ಅವ್ರಿಗೂ ಇಷ್ಟ ಆಯಿತು ಜಾಸ್ತಿ. ಮತ್ತು ಬ್ಲೌಸ್ ನೋಡಿ ಗೈಸ್, ಈ ಥರ ಬಂದೈತೆ. ಡಿಸೈನ್ ಅಂತೂ ಸಕ್ಕತ್ತು ಬಂದೈತೆ. ಬಟ್ ಅದನ್ನ ಇವ್ರು ಹೆಂಗೆ ಹೊಲ್ಸ್ಕೊತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗೈಸ್. ಲುಕ್ ಅಂತೂ ಸಕ್ಕತ್ತಾಗಿ ಬರುತ್ತೆ ನೋಡಿ. ಸ್ವಲ್ಪ ಬ್ಲೌಸು ಒಂಚೂರು ಡಿಸೈನ್ ಚೆನ್ನಾಗಿ ಇಟ್ಕೊಂಡ್ರೆ ಸಾಕು, ಚೆನ್ನಾಗಿ ಕಾಣಿಸ್ತಾರೆ. ಲುಕ್ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾರೆ ಅವರು. ನಮ್ಮಮ್ಮ ರೆಡಿ ಆದರೆ ಸಾಕು, ದೇವತೆ ಥರ ಕಾಣಿಸ್ತಾ ಇರ್ತಾರೆ ಯಾವಾಗಲೂ. ನಾವು ಯಾವಾಗಲೂ ಅವ್ರನ್ನ ಅದನ್ನೇ ಆಡ್ಕೊಳ್ಳೋದು, ಏನಮ್ಮ ಇವಾಗಲೂ ನಮ್ಮ ಥರ ಇದೆಯಾ ಅಂತ ಆಡ್ಕೊತಾ ಇರ್ತೀವಿ ಯಾವಾಗಲಾದರೂ ಏನಾದರೂ ರೆಡಿ ಆಗಿಬಿಟ್ರೆ. ಸೊ ಹಂಗೆ ನಮ್ಮ ಅಪ್ಪಗೂ ತಗೊಬಂದ್ವಿ ಗೈಸ್. ನೋಡಿ ಈ ಥರದ್ದು ಪಂಚೆ ತಗೊಬಂದ್ವಿ ಅವ್ರಿಗೆ. ಅವ್ರು ಜಾಸ್ತಿ ಈಸ್ಕೊಳ್ಳಲ್ಲ ಗೈಸ್, ಅವ್ರಿಗಂತೂ ಏನು ಮಾಡ್ಕೊಳ್ಳೋದೇ ಇಲ್ಲ, ಬೇರೆಯವ್ರ ಬಗ್ಗೆನೇ ಜಾಸ್ತಿ ಚಿಂತೆ ಮಾಡ್ತಾಯಿರ್ತಾರೆ ನಮ್ಮಪ್ಪ ಅಂತೂ. ಸೊ ಅದಕ್ಕೆ ಅವ್ರಿಗೂ ಈಸ್ಕೊಬಂದ್ವಿ ಗೈಸ್. ನೋಡಿ ಈ ಥರದ್ದು ಸಕ್ಕತ್ತಾಗೈತೆ. ಅವ್ರಿಗಂತೂ ಅವರು ಅಷ್ಟೇ ಖುಷಿಪಟ್ಟರು. ಎಷ್ಟು ಖುಷಿಪಟ್ಟರು ಅಂತಂದರೆ, ಅವರು ಜಾಸ್ತಿ ತೋರಿಸ್ಕೊಳ್ಳಲ್ಲ ಏನೂ, ನಮ್ಮಮ್ಮ ಆದರೂ ತೋರಿಸ್ಕೊಂಡ್ಬಿಡ್ತಾರೆ ನೋಡಿ ಈ ಥರ. ಬಟ್ ಅವರು ಸ್ವಲ್ಪ ದಪ್ಪ ಇದ್ದಾರೆ ಗೈಸ್ ನಮ್ಮಪ್ಪ ಅವರು. ನೋಡಿದೆ ನಾನು, ಸೈಜೆಲ್ಲ ನೋಡಿದ್ವಿ, ನಾನು ನನ್ನ ತಂಗಿ ಇಬ್ಬರು ಸೇರಿ ನೋಡಿದ್ವಿ. ಬಟ್ ಅದು ಹಾಫ್ ಸ್ಲೀವ್ಸ್ ಬರ್ತಾಯಿಲ್ಲ ಗೈಸ್. ಅವ್ರು ದಪ್ಪ ಇದ್ದಾರೆ, ಮತ್ತು ಹೆಚ್ಚು ಕಡಿಮೆ ಆಗಿದ್ರೆ ಚೆನ್ನಾಗಿರಲ್ಲ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ನಾವು ಪೀಸೇ ತಗೊಬಂದ್ಬಿಟ್ವಿ ಗೈಸ್. ಅವರು ಒಂದು ಅಳತೆ ಶರ್ಟಲ್ಲಿ ಹೊಲ್ಸ್ಕೊತಾರೆ ಅಂತ ಹೇಳ್ಬಿಟ್ಟು ವೈಟ್ ತಗೊಬಂದ್ವಿ. ಎಲ್ಲಾದರೂ ಅವರು ಜಾಸ್ತಿ ತಿರುಗ್ತಾರೆ ಗೈಸ್, ಅದಕ್ಕೆ ದೂರ ಹೋದಾಗ ಹಾಕ್ಕೊಂಡ್ಲಿ ಚೆನ್ನಾಗಿ ಕಾಣಿಸ್ತಾರೆ ಅಂತ ಹೇಳ್ಬಿಟ್ಟು ತಗೊಬಂದ್ವಿ. ಅದೇ ರೀತಿ ಮತ್ತು ಚಪ್ಪಲಿನೇ ಇಸ್ಕೊಬಂದ್ವಿ ಗೈಸ್. ನೋಡಿ ನಮ್ಮಮ್ಮ ಅವ್ರಿಗೆ ಈ ಥರ ಡಿಸೈನಲ್ಲಿ ಇಸ್ಕೊಬಂದ್ವಿ. ಅವರು ಅಷ್ಟೇ, ಎಷ್ಟು ಕೆಲಸ ಮಾಡ್ತಾರೆ ಅಂದರೆ ಅಷ್ಟು ಮಾಡ್ತಾರೆ ಗೈಸ್. ಅದಕ್ಕೆ ಈ ಥರದ್ದು ಚೆನ್ನಾಗಿರುತ್ತೆ, ದೂರ ಹೋದಾಗ ನೋಡೋಕ್ಕೆ ಒಂಥರ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ಥರದ್ದು ಇಸ್ಕೊಬಂದ್ವಿ. ಮತ್ತು ನಮ್ಮಪ್ಪಗೆ ಗೈಸ್, ಅವರಂತೂ ಏನು ಇಸ್ಕೊಳ್ಳಲ್ಲ ಗೈಸ್. ಸೊ ಅದಕ್ಕೆ ದೂರ ಹೋದಾಗ ಈ ಥರ ಚೆನ್ನಾಗಿರುತ್ತೆ ನೋಡೋಕ್ಕೆ, ಯಾರಾದರೂ ನೋಡಿದ್ರೆ ಒಂಥರ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಇಸ್ಕೊಬಂದ್ವಿ ಗೈಸ್. ಸೊ ಎಲ್ಲರೂ ಅನ್ಕೊತಾ ಇರ್ತೀವಿ ಗೈಸ್, ಅಂದರೆ ಏನಾದರೂ ಒಂದು ಕೆಲಸ ಸೇರ್ಕೊಂಡ್ಮೇಲೆ ಅಥವಾ ಇನ್ನು ಯಾವಾಗಲೂ ಈಸ್ಕೊಡೋಣ ನಮ್ಮಪ್ಪ ನಮ್ಮಮ್ಮಗೆ ಅಂತ ನಿಮ್ಮ ಥರನೇ ನಾನು ಯೋಚನೆ ಮಾಡ್ತಾಯಿದ್ದೆ. ನೀವು ಅದೇ ಥರ ಯೋಚನೆ ಮಾಡ್ತಾ ಇರ್ತೀರ ಅನ್ಕೊತೀನಿ. ಸೊ ಅದೆಲ್ಲ ಬೇಡ ಗೈಸ್, ಯಾವಾಗೋ ಈಸ್ಕೊಡೋದಕ್ಕಿಂತ ನಮ್ಮ ಹತ್ರ ಒಂದು ಚಿಕ್ಕ ಅಮೌಂಟ್ ಇದ್ರೂ ಸಾಕು, ಅದರಲ್ಲೇ ಅವ್ರಿಗೆ ನಮ್ಮ ಕೈಲಾಗೋ ಅಷ್ಟು ಈಸ್ಕೊಡ್ತಾ ಇರಿ. ಅವ್ರಿಗೆ ಅಷ್ಟೇ ಖುಷಿ. ಅಂದರೆ ಏನಾದರೂ ಒಂದು ಬಟ್ಟೆ, ಏನಾದರೂ ಒಂದು ಚಿಕ್ಕ ಕೆಲಸ ಮಾಡಿಬಿಟ್ರೆ ಸಾಕು, ತಂದೆ ತಾಯಿಗೆ ಎಷ್ಟು ಖುಷಿ ಪಡ್ತಾರೆ ಅಂದರೆ, ಬೇರೆಯವ್ರಿಗೆ ಹೇಳ್ಕೊಂಡು ಅದೊಂದು ಖುಷಿನ ಹಂಚ್ಕೊತಾರಲ್ಲ, ಅದನ್ನು ಹೇಳ್ಕೊಳಕ್ಕೆ ಆಗಲ್ಲ ಗೈಸ್, ಅಷ್ಟು ಖುಷಿ ಆಗುತ್ತೆ. ಸೊ ನಿಮಗೂ ಈ ಥರ ಅನಿಸ್ತಾ ಇದ್ದರೆ, ಅಷ್ಟು ಖುಷಿ ಆಗ್ತಾಯಿದ್ರೆ ಒಂದು ಚಿಕ್ಕ ಕಮೆಂಟ್ ಹಾಕಿ ನಿಮ್ಗೆ ಇಷ್ಟ ಆಗಿದರೆ. ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೂ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದರೆ ಅವ್ರಿಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಯಾವಾಗಲೂ ನಿಮಗೆ ಚಿರಋಣಿಯಾಗಿರ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಸೊ ಅಡ್ವಾನ್ಸ್ ಹ್ಯಾಪಿ ಯುಗಾದಿ ಗೈಸ್. ಅಂದರೆ ಕೆಲವೊಂದು ಊರುಗಳಲ್ಲಿ ನಾಳೆ ಮಾಡ್ತಾಯಿದ್ದಾರೆ, ಮತ್ತು ಕೆಲವೊಂದು ಊರುಗಳಲ್ಲಿ ಇವತ್ತು ಮಾಡ್ತಾಯಿದ್ದಾರೆ. ಇವತ್ತು ಮಾಡ್ತಾ ಇರೋರಿಗೂ ಹ್ಯಾಪಿ ಯುಗಾದಿ, ನಾಳೆ ಮಾಡ್ತಾ ಇರೋರಿಗೆ ಅಡ್ವಾನ್ಸ್ ಹ್ಯಾಪಿ ಯುಗಾದಿ ಗೈಸ್. ಎಲ್ಲರೂ ಒಂದು ಲೈಫಲ್ಲಿ ಚೆನ್ನಾಗಿ ಖುಷಿಯಾಗಿರಿ, ನಗ್ನಾಗ್ತಾ ಇರಿ ಅಂತ ಹೇಳ್ತಾ ಬಾಯ್ ಗೈಸ್.